ಗೈಸ್, ನಾ ಇವಾಗ ಫ್ಲೈಟ್ ಒಳಗಡೆ ಹೋಗ್ತಾ ಇದ್ದೀನಿ. ಒಳಗಡೆ ಹೋಗ್ತಿದ್ದಂಗೆನೆ ಏರ್ ಹಾಸ್ಟೆಸ್ ನಮ್ಮನ್ನ ವೆಲ್ಕಮ್ ಮಾಡ್ತಾರೆ. ವೆಲ್ಕಮ್ ಮಾಡಿ ಅದ್ ನೋಡಿ ನಂಗಂತೂ ತುಂಬಾ ಖುಷಿ ಆಯ್ತು. ಹಾಗೆ ನಾನು ಸೀಟ್ ನಂಬರ್ 14 ಸೊ ಸೀಟ್ ನಂಬರ್ ನೋಡ್ತಾ ಹೋಗ್ತಾ ಇದ್ದೆ. ಹಿಂದೆ ಒಬ್ರು ಬಂದು ಹಾಯ್ ಹೇಳ್ತಾ ಇದ್ದಿದ್ದು ನಂಗೆ ಗೊತ್ತೇ ಆಗಿಲ್ಲ. ಆಮೇಲೆ ವಿಡಿಯೋ ನೋಡಿದಾಗ ಗೊತ್ತಾಯ್ತು ಅವರು ಹಾಯ್ ಅಂತ ಹೇಳ್ತಾ ಇದ್ರು. ನಂಗಂತೂ ತುಂಬಾ ಖುಷಿ ಆಯ್ತು ಗೈಸ್. ನನ್ನ ಸೀಟ್ ನಂಬರ್ ಸಿಕ್ಕಿದ ತಕ್ಷಣ ನಾನು ಹೋಗಿ ಸೀಟಲ್ಲಿ ಕುತ್ಕೊಂಡೆ. ವಿಂಡೋ ಸೀಟಲ್ಲಿ ಕೂತಿರೋದ್ರಿಂದ ಔಟ್ಸೈಡ್ ವ್ಯೂ ಮಾತ್ರ ನೆಕ್ಸ್ಟ್ ಲೆವೆಲ್, ಬೆಂಕಿ ಅಂತಾನೆ ಹೇಳ್ಬೋದು. ಅಷ್ಟು ಚೆನ್ನಾಗಿ ಕಾಣಿಸುತ್ತೆ ಔಟ್ಸೈಡ್. ಫ್ಲೈಟಲ್ಲಿ ಕುತ್ಕೊಂಡಿರೋದೇ ನೆಕ್ಸ್ಟ್ ಲೆವೆಲ್, ಮಾತೇ ಬರ್ತಲ್ಲ, ಅಷ್ಟು ಎಕ್ಸೈಟ್ ಆಗಿದ್ದೀನಿ. ತುಂಬ ಖುಷಿ ಆಗ್ತಿದೆ. ನನ್ನ ಮುಂದೆ ಒಂದು ಪೌಚ್ ಇತ್ತು. ಆ ಪೌಚಲ್ಲಿ 12 ಸೂನ್ ಅಂತ ಬರೆದಿದ್ರು. ಸೊ ಅದನ್ನ ನೋಡ್ತಿದ್ದೆ, ಅದು ಸ್ಟಾರ್ಟಿಂಗ್ ಅರ್ಥ ಆಗಿಲ್ಲ. ಆಮೇಲೆ ಗೊತ್ತಾಯಿತು ಏನಾದರೂ ವಾಮಿಟ್ ಬರೋ ಥರ ಇತ್ತಂದರೆ ಅದಕ್ಕೊಂದು ಪ್ಯಾಕ್ ಕೊಟ್ಟಿದ್ದಾರೆ, ಅದ್ರಲ್ಲಿ ಹೋಗ್ಬೋದು. ಇಲ್ಲೊಂದು ಬುಕ್ ಇತ್ತು, ಇನ್ಸ್ಟ್ರಕ್ಷನ್ಸ್ಗಳಿತ್ತು, ಇಲ್ಲಿ ಪಿಕ್ಚರ್ಸ್ ಇತ್ತು. ಇದನ್ನ ನೋಡ್ಕೊಂಡಿದ್ದೆ, ಹಾಗೆ ಫೀಲ್ ಮಾಡ್ತಾ ಆಚೆ ವ್ಯೂನ ನೋಡ್ತಾ ಎಂಜಾಯ್ ಮಾಡ್ತಿದ್ದೆ. ಇವಾಗ ನಾನು ಸೀಟ್ ಬೆಲ್ಟ್ ಹಾಕ್ಕೊತಾ ಇದ್ದೀನಿ. ಸೀಟ್ ಬೆಲ್ಟ್ ಹಾಕ್ಕೊಂಡಾದ್ಮೇಲೆ ಒಂದು ಸರ್ತಿ ಬಂದು ಚೆಕ್ ಮಾಡ್ತಾರೆ ಸೀಟ್ ಬೆಲ್ಟ್ ಹಾಕ್ಕೊಂಡಿದ್ದೀರಾ ಇಲ್ವಾ ಅಂತ. ಇದಾದಮೇಲೆ ಏರ್ ಹಾಸ್ಟೆಸ್ ಬಂದು ಸೇಫ್ಟಿ ಆ್ಯಂಡ್ ಗೈಡೆನ್ಸ್ ಬಗ್ಗೆ ಹೇಳ್ತಿದ್ರು. ಆಮೇಲೆ ಏನಾದರೂ ಎಮರ್ಜೆನ್ಸಿ ಇದ್ದಾಗ ಎಮರ್ಜೆನ್ಸಿ ಎಕ್ಸಿಟ್ ಹೇಗೆ ಓಪನ್ ಮಾಡೋದಂತ ಹೇಳ್ತಿದ್ರು. ಸುಮ್ಮನೆ ಓಪನ್ ಮಾಡೋದು ಕೂಡ ಫೈನ್ ಬೀಳುತ್ತೆ. ಸೊ ಅವ್ರು ಏನು ಹೇಳ್ತಾ ಇದ್ರು ಅದನ್ನ ಕೇಳ್ತಾ ಇದ್ರಿ. ಫ್ಲೈಟ್ ಸ್ಟಾರ್ಟ್ ಆಯಿತು. ಇನ್ನೇನು ಮೂವ್ ಆಗ್ತಿದೆ, ತೋರಿಸ್ತಾ ಇದ್ದೀನಿ. ಇನ್ನೂ ಹೈಟಾಗಿ ಹೋಗ್ತಿದ್ದಾರೆ ಫ್ರೆಂಡ್ಸ್. ರೀಚ್ ಆಗಿದ್ದಾಯ್ತು ಗೈಸ್. ಇಲ್ಲಿಂದ ವಿಡಿಯೋ ಹಿಡಿಯೋ ಆಗಿಲ್ಲ ಅಂತ ಅನೌನ್ಸ್ ಮಾಡ್ತಿದ್ರು ಫ್ಲೈಟಲ್ಲಿ. ಸೊ ಅದಕ್ಕಾಗಿ ನಾನು ವಿಡಿಯೋ ಹಿಡಿಲಿಲ್ಲ. ಸೊ ಹಂಗೆ ನಡ್ಕೊಂಡು ಹೋಗ್ತಾ ಇದ್ದೆ. ಫೈನಲಿ ಗೋವಾ ಏರ್ಪೋರ್ಟಿಗೆ ರೀಚ್ ಆಗಿದ್ದಾಯಿತು. ಇಲ್ಲಿಂದ ನಾನು ಪಿಕ್ ಮಾಡೋಕ್ಕೆ ನಮ್ಮ ಕಸಿನು ನಮ್ಮ ಅಣ್ಣ ಬರ್ತಾ ಇದ್ದಾರೆ. ಅವ್ರು ಬಂದಾದ್ಮೇಲೆ ನಾನು ಗೋವಾ ಟೂರ್ನ ಇಲ್ಲಿ ಎಕ್ಸ್ಪ್ಲೋರ್ ಮಾಡ್ತಾ ಇದ್ದೀನಿ. ಐ ಹೋಪ್ ಈ ವಿಡಿಯೋ ನಿಮ್ಗೆ ತುಂಬ ಇಷ್ಟ ಆಗುತ್ತೆ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇಲ್ಲಿಂದ ಅಸಲಿ ಮಜಾ ಅನ್ಸುತ್ತೆ ನಿಮಗೆ. ಸ್ಕಿಪ್ ಮಾಡಿದಿರ ಪ್ರತಿಯೊಂದು ವಿಜುವಲ್ನ ನೋಡಿ. ಯು ವಿಲ್ ಬಿ ಎಂಜಾಯಿಂಗ್ ಅ ಲಾಟ್. Hi boss, how are you? Fine. How was your journey, man? Okay, come bro, let's go party. ಬಂದು ಗೋವಾದಲ್ಲಿ ಸ್ಟೇ ಆಗಿದ್ದೀನಿ. ರೂಮ್ ಟೂರ್ ಮಾಡ್ತೀನಿ, ನೋಡ್ತಾ ಇದ್ದೀರಾ ಇವಾಗ. ಸೊ ಇಲ್ಲಿ ನೋಡ್ತಾ ಇದ್ದೀರಾ, ಇದು ಬುಕ್ ಮಾಡಿರೋ ರೂಮು. ನಾವು ತಗೊಂಡ ರೂಮ್ ಸ್ವಲ್ಪ ರಿಲ್ಯಾಕ್ಸೇಷನ್ ಮಾಡೋಣ ಗೈಸ್. ಫ್ಲೈಟಲ್ಲಿ ಟ್ರಾವೆಲ್ ಮಾಡಿ ಬಂದಿದ್ದೀನಿ, ಸುಸ್ತಾಗಿದೆ. ವಂಡರ್ಫುಲ್ ಎಕ್ಸೈಟ್ಮೆಂಟ್ ಫ್ಲೈಟಲ್ಲಿ ಟ್ರಾವೆಲ್ ಮಾಡಿರೋದು. ನಂಗಂತೂ
ಟೂ ಬೆಡ್ ಇದೆ, ಸಿಂಗಲ್ ಬೆಡ್ ಒಂದು ಡಬಲ್ ಬೆಡ್ ಇದೆ. ಸೊ ಇದೊಂದು ಕಬೋರ್ಡ್ ನೀವು ನೋಡ್ತಾ ಇದ್ದೀರಾ, ಫುಲ್ ಖಾಲಿ ಜಾಗ. ಇದು ನನ್ನ ಔಟ್ಫಿಟ್. ಸೊ ಬಾತ್ರೂಮ್ ನೋಡೋಣ ಹೇಗಿರುತ್ತೆ ಅಂದ್ಬಿಟ್ಟು. ಸೊ ಇದು ಶವರ್, ಬಾತ್ರೂಮ್ ಶವರ್, ಸಿಂಕ್ ಇದೆ, ಚಿಲ್ ಔಟ್. ನೀವು ಕುತ್ಕೊಂಡು ಆರಾಮಾಗಿ ವರ್ಕ್ ಮಾಡ್ಬೋದು, ಲ್ಯಾಪ್ಟಾಪ್ ಏನಾದರೂ ಎಡಿಟಿಂಗ್ ಇರ್ತಾರೆ ಮಾಡ್ಬೋದು. ಈಗ ನೀವೇನಾದರೂ ಅಸಿಸ್ಟೆಂಟ್ ಬೇಕಂದ್ರೆ ಕಾಲ್ ಇದ್ದರೆ, ಫುಡ್ ಏನಾದರೂ ಬೇಕಿದ್ರೆ ಮಾಡ್ಬೋದು, ಕಾಲ್ ಮಾಡೋದು. ಈ ವಾಟರ್ ಬಾಟಲ್, ಇದು ನನ್ನ ಮೈಕು, ಬೋಯ ಮೈಕ್, ಪವರ್ ಮೈಕು ಮತ್ತು ವಾಟ್ಸ್. ಬೆಡ್ ಅಂತ ಸಾಫ್ಟ್ ಆಗಿದೆ, ಹಂಗೆ ಮಲ್ಕೊಂಡಿದ್ದ ತಕ್ಷಣ ಫುಲ್ ರಿಲ್ಯಾಕ್ಸ್ ಮಾಡ್ತಾ ಇದ್ದೀರಾ. ಇಲ್ಲಾಂದರೆ ಒಂದು ವರ್ಕ್ ರಿಲ್ಯಾಕ್ಸ್ ಮಾಡೋದಕ್ಕೆ ಒಂದು ಸ್ವಲ್ಪ ಕಂಫರ್ಟಬಲ್ ಆಗಿದೆ. ಎ ಸಿ ಇವಾಗ ತಾನೇ ಸರ್, ಇವಾಗ ತಾನೇ ಕೂಲಾಗಿ ಬರ್ತಿದ್ದಾರೆ, ಇವಾಗ ತಾನೇ ಎ ಸಿ ಬಂದು ಸುಸ್ತಾಗಿದೆ, ಸೆಕೆ ಆಗ್ತಿದೆ, ಎ ಸಿ ಆಮೇಲೆ ಕೂಡ. ಸೊ ಇವಾಗ ದೊಡ್ಡ ರೆಡಿ ಇದೆ, ಇವಾಗ ಜಂಪ್ ಮಾಡೋಣ, ಎಕ್ಸೈಟ್ ಆಗಿರೋಣ. ಅಂದರೆ ಮಾರ್ನಿಂಗ್ ವ್ಯೂ ತೋರಿಸ್ತೀನಿ ಹೆಂಗೆ ಇರುತ್ತೆ ಅನ್ಬೇಕು. ಕತ್ಲಾಗಿದೆ, ತೋರಿಸಿದ್ರು ಕೂಡ ಏನೂ ಕಾಣಿಸಲ್ಲ. ನಾಳೆ ಒಂದು ಸ್ವಿಮ್ಮಿಂಗ್ ಪೂಲ್ ಇದೆ ರೈಟ್ ನಾಳೆ, ನೀವು ತೋರಿಸ್ತೀನಿ. ರವಾ ಫಿಶ್ ಫ್ರೈ ತಿಂತಾ ಇದ್ದೆ, ಟೇಸ್ಟ್ ಅಂತೂ ಸೂಪರ್ ಆಗಿತ್ತು ಗೈಸ್. ಬೆಳಗ್ಗೆ ಬೇಗ ಎದ್ದು ಫ್ರೆಶ್ ಅಪ್ ಆಗಿ ನಾವು ಹೊರಟಿದ್ದು ಸ್ವಿಮ್ಮಿಂಗ್ ಪೂಲ್ ಕಡೆಗೆ. ಈಗ ನೋಡ್ತಾ ಇದ್ದೀರಾ, ಸ್ವಿಮ್ಮಿಂಗ್ ಫುಲ್ ಜಾರ್ತಿದೆ, ಎಷ್ಟು ಮಿಸ್ ಇಲ್ಲದೆ ಬೀಳ್ತಿದ್ದೆ. ಅಯ್ಯಪ್ಪ, ಜಾರ್ತಿದೆ ಸ್ವಿಮ್ಮಿಂಗ್ ಪೂಲ್ಸ್, ಮಿನಿ ಸ್ವಿಮ್ಮಿಂಗ್ ಪೂಲ್. ಗೈಸ್ ಗಾಡಿ ಪಾರ್ಕ್ ಮಾಡ್ಬಿಟ್ಟು ಇವಾಗ ನಾವು ಬ್ರೇಕ್ಫಾಸ್ಟ್ ಮಾಡಕ್ಕೆ ಹೋಗ್ತಾ ಇದ್ದೀರಿ. ನಾನು ತಗೊಂಡಿದ್ದು ಮಸಾಲೆ ದೋಸೆ, ತುಂಬ ಚೆನ್ನಾಗಿತ್ತು ಗೈಸ್. ಗೈಸ್ ನಾನು ಇವಾಗ ಬಂದಿರೋದು ಒಂದು ಚರ್ಚ್ಗೆ. ನೀವು ನೋಡ್ತಾ ಇದ್ದೀರಾ, ಆ ಚರ್ಚ್ ಹೆಸರು ಬಂದು ಆರ್ಕಿಯಾಲಜಿಕಲ್ ಮ್ಯೂಸಿಯಂ ಅಂತ. ತುಂಬ ಅಂದರೆ ತುಂಬ ಚೆನ್ನಾಗಿದೆ, ದೊಡ್ಡದಾಗಿದೆ. ಆ ನೇಚರ್, ಆ ವೈಬ್ ಸಕ್ಕತ್ತಾಗಿತ್ತು, ಸೂಪರ್ ಆಗಿತ್ತು ಗೈಸ್. ಹಾಗೆ ಒಂದು ವಾಕ್ ಮಾಡ್ತಾ ಇದ್ದೀರಿ,
ಚರ್ಚ್ ರೋಡ್ ಹತ್ರ. ಸೂಪರಾಗಿದೆ ಗೈಸ್, ಚರ್ಚ್ ಅಂತೂ ತುಂಬ ದೊಡ್ಡದಾಗಿದೆ. ಆರ್ಕಿಟೆಕ್ಟ್ ಅಂತೂ ಸಕ್ಕತ್ತಾಗಿದೆ ಒಳಗಡೆ. ಗೈಸ್ ಈ ಚರ್ಚ್ ಆದ್ಮೇಲೆ ಇನ್ನೊಂದು ತೋರಿಸ್ತೀನಿ ನಿಮಗೆ. ಇಲ್ಲಿ ಮುಂದೆ ಒಂದಿದೆ, ಅದು ನಡ್ಕೊಂಡು ಹೋಗ್ತಾ ಇಲ್ಲಿ ನೋಡ್ತಾ ಇದ್ದೀರಾ, ಇದಂತೂ ನೆಕ್ಸ್ಟ್ ಲೆವೆಲ್ ಆಗಿದೆ ಗೈಸ್, ಸಕ್ಕತ್ತಾಗಿದೆ. ಗೈಸ್ ವಿಡಿಯೋ ತುಂಬ ಲೆಂತಿ ಇರೋದ್ರಿಂದ ಪಾರ್ಟ್ 3 ಕಂಟಿನ್ಯೂ ಆಗುತ್ತೆ, ಮಿಸ್ ಮಾಡ್ತೀರಾ ನೋಡಿ.